ದಿನಬೆಳಗಾದ್ರೆ ಸೂರ್ಯ ಬಂದೇ ಬರ್ತಾನೆ. 2026ರ ಸಂಕ್ರಾಂತಿ ಹಬ್ಬಕ್ಕೂ ಕೂಡ ಸ್ಯಾಂಡಲ್ವುಡ್ ಬೆಳ್ಳಿ ಪರದೆಯಲ್ಲಿ ಸೂರ್ಯ ಬರ್ತಾ ಇದ್ದಾರೆ. ಸೊ ಸೂರ್ಯ ಸಿನಿಮಾದ ನಿರ್ದೇಶಕರಾಗಿರುವಂತಹ ಸಾಗರ್ ಅವರು ನಮ್ಮ ಬಾಸ್ ಟಿವಿಗೆ ಮಾತುಕತೆಗೆ ಸಿಕ್ಕಿದ್ದಾರೆ. ಈ ಒಂದು ಸಿನಿಮಾದ ಬಗ್ಗೆ, ಈ ಸಿನಿಮಾದ ವಿಶೇಷತೆ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸಾಗರ್ ಅವರೇ, ಮೊದಲನೇದಾಗಿ ನಮಸ್ತೆ ಅಂಡ್ ವೆಲ್ಕಮ್ ಟು ದ ಸ್ಯಾಂಡಲ್ವುಡ್. ಹೇಗಿದೆ ಚೊಚ್ಚಲದ ಒಂದು ನಿರ್ದೇಶನದ ಸಿನಿಮಾದ ಒಂದು ಕಂಟೆಂಟ್? ನಮಸ್ಕಾರ. ಫಸ್ಟು ನಾನು ಬಾಸ್ ಟಿವಿನ ತುಂಬ ಫಾಲೋ ಮಾಡ್ತೀನಿ. ಬಾಸ್ ಟಿವಿಗೆ ವಿಶಸ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮನ್ನೆಲ್ಲ ಪರಿಚಯ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಬಂದು ಕೂತ್ಕೊಂಡು ಒಂದು ಅಂದರೆ ಇನ್ವಾಲ್ವ್ ಆಗಿ ಹೊಸಬ್ರನ್ನ ಪರಿಚಯ ಮಾಡಿಸ್ಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಪರಿಚಯ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಬಾಸ್ ಟಿವಿಗೆ ಇಂಟರ್ವ್ಯೂ ಮಾಡ್ತಾರೆ. ತಮಗೂ ಎಲ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಹಾಗೆಯೇ ನನ್ನ ಹೆಸರು ಸಾಗರ್ ಅಂತ. ಸೂರ್ಯ ದಿ ಪವರ್ ಆಫ್ ಲವ್ ಅನ್ನೋ ಚಿತ್ರದ ನಿರ್ದೇಶಕ ನಾನು. ಚಿತ್ರದ ನಿರ್ದೇಶಕ ನಾನು ಆ್ಯಕ್ಚುಲಿ ಸುಮಾರು ಒಂದು 15 ವರ್ಷದಿಂದನೇ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬೇರೆ ಬೇರೆ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಇವಾಗ ಈ ಸೂರ್ಯ ಚಿತ್ರವನ್ನು ಈ ವರ್ಷದಲ್ಲಿ ಇವಾಗ 1 ವರ್ಷದ ಹಿಂದೆಯಿಂದ ಸ್ಟಾರ್ಟ್ ಮಾಡಿ ರೆಡಿ ಮಾಡಿ ಇವಾಗ ರಿಲೀಸಿಗೆ ತೊಗೊಂಡು ಬಂದಿದ್ದೆ. ಇವತ್ತು ಟ್ರೈಲರ್ ರಿಲೀಸು. ಎಲ್ಲರೂ ಕೂಡ ನಮ್ಮ ಈ ಟ್ರೈಲರನ್ನು E2 ಮ್ಯೂಸಿಕ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗ್ತಾ ಇದೆ. 8 ಗಂಟೆ 2 ನಿಮಿಷಕ್ಕೆ ರಿಲೀಸ್ ಆಗಿದೆ. ನೀವೆಲ್ಲರೂ ನೋಡಿಬಿಟ್ಟು ಅದೊಂದು ಕಾನ್ಫಿಡೆನ್ಸ್ ಬರುತ್ತೆ. ಖಂಡಿತ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ನೀವು ನಮ್ಮ ಸಿನಿಮಾನ ನೋಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಹಾಗೆಯೇ 2026 ಸಂಕ್ರಾಂತಿ ಹಬ್ಬಕ್ಕೆ ಸಂಕ್ರಾಂತಿ ಅನ್ನೋ ಟೈಟಲ್ನೊಂದಿಗೆ ಸಂಕ್ರಾಂತಿ ಹಬ್ಬಕ್ಕೆ ನಾವು ನಮ್ಮ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀವಿ. ಎಲ್ಲರೂ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ, ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ ಅಂತ ನಾನು ಯಾಕೆ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂದರೆ, ಥಿಯೇಟ್ರ್ ಎಕ್ಸ್ಪೀರಿಯೆನ್ಸೇ ಬೇರೆ. ನಿಮಗೆ ಮನೇಲಿ ಕೂತ್ಕೊಂಡು ಇನ್ನೇ ಸ್ಮಾಲ್ ಸ್ಕ್ರೀನಲ್ಲಿ ನೋಡೋ ಎಕ್ಸ್ಪೀರಿಯೆನ್ಸೇ ಬೇರೆ. ಅದಕ್ಕೆ ನನಗೆ ರವಿ ಬಸ್ರೂರ್ ಸರ್ದು ಒಂದು ವಿಡಿಯೋ ನೋಡಿದೆ. ಅವ್ರು ಹೇಳಿದ್ರು ಆ ಮ್ಯೂಸಿಕ್ಕು, ಇದು ನಿಮ್ಗೆ ಎಲ್ಲವನ್ನು ಮರೆತು ಪರ್ಫೆಕ್ಟಾಗಿ ಇಲ್ಲೇ ಇನ್ವಾಲ್ವ್ ಆಗಿ ಒಂದು ಪಕ್ಕಾ ಎಂಟರ್ಟೈನ್ಮೆಂಟ್ ಸಿಗಬೇಕು ಅಂದರೆ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆಮೇಲೆ ಇನ್ನೊಂದೇನೆಂದರೆ, ಈ ಸಿನಿಮಾ ಎಷ್ಟು ಚೆನ್ನಾಗಿ ನನಗೆ ಫಸ್ಟು 200% ಕಾನ್ಫಿಡೆಂಟ್ ಇದೆ. ಚೆನ್ನಾಗಿ ಮಾಡಿದ್ದೀನಿ. ನೀವು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ನೀವು ಅಲ್ಲೇ ಡಿಸೈಡ್ ಮಾಡ್ತೀರಾ. ಟ್ರೈಲರ್ ನೋಡಿ ಚೆನ್ನಾಗಿಲ್ಲ ಅಂತಂದರೆ ಏನೋ ತೆಗೆದುಬಿಟ್ಟು ಏನೋ ಸುಮ್ಮನೆ ಹಂಗೆ 200% 1000% ಅಂತ ಹೇಳ್ತಾ ಇದ್ದಾನೆ ಅಂತ ನೀವು ಅನ್ಕೋಬೋದು. ಟ್ರೈಲರ್ ನೋಡಿ, ಸಿನಿಮಾ ನೋಡಿ ಆದಮೇಲೆ ನನಗೆ ಗೊತ್ತು, ಸಿನಿಮಾ ಥಿಯೇಟ್ರಿಂದ ಒಂದು ಜನ ಹೊರಗೆ ಬಂದು ಹೇಳೋದ್ರಿಂದ ನನ್ನ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿದ್ದೀನಿ. ಗ್ಯಾರಂಟಿ. ಅದಕ್ಕೆ ಕಾನ್ಫಿಡೆಂಟಾಗೆ 200% ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ. ಎಸ್, ದ ಸೂರ್ಯ ದ ಪವರ್ ಆಫ್ ಲವ್ ಅಂತ ಹೇಳ್ಬಿಟ್ಟಿದೆ. ಸೊ ತಾರಾಗಣದಲ್ಲಾಗಿರ್ಬೋದು ಅಥವಾ ಔಟ್ಲುಕ್ ಆಗಿರ್ಬೋದು ತುಂಬಾ ರಿಚ್ ಆಗಿದೆ. ಎಕ್ಸಾಂಪಲ್ ನಮ್ಮ ಶ್ರುತಿ ಮೇಡಮ್ ಆಗಿರೋ, ಪ್ರಮೋದ್ ಶೆಟ್ರ್ ಆಗಿರ್ಬೋದು, ಇನ್ನು ಸಾಕಷ್ಟು ಜನ ಎಕ್ಸ್ಪೀರಿಯನ್ಸ್ಡ್ ಕಲಾವಿದರು, ಅದ್ರ ಜೊತೆಗೆ ನೀವು ಹೊಸಬ್ರೆಲ್ಲ ಸೇರ್ಕೊಂಡು ಮಾಡಿರುವಂಥದ್ದು. ಈ ಒಂದು ಥಾಟ್ ಯಾವಾಗ ಬಂತು? ಅಂಡ್ ಹಾಗೇನೆ ಈ ಒಂದು ತಾರಾಗಣದ ಸೆಲೆಕ್ಷನ್ ಬಗ್ಗೆ ಹೇಳೋದಾದ್ರೆ? ಎಸ್ ಸರ್. ಫಸ್ಟಿಗೆ ನಾನು ಹೀರೋ ಪ್ರಶಾಂತ್ ಬಗ್ಗೆ ಹೇಳಬೇಕು. ಯಾಕೆಂದರೆ ಪ್ರಶಾಂತ್ ಅನ್ನೋ ಹುಡುಗ ಇದರಲ್ಲಿ ಎಷ್ಟು ಇನ್ವಾಲ್ವ್ ಆಗಿದೆ ಅಂದರೆ, ನಾನು ಎಲ್ಲೂ ಹೇಳಿಲ್ಲ ಈ ಮಾತನ್ನು ಇವಾಗ ಹೇಳ್ತಾ ಇದ್ದೀನಿ. 4 ನಿಮಿಷ 48 ಸೆಕೆಂಡ್ ಒಂದು ಸಿಂಗಲ್ ಶಾಟ್ ಮಾಡಿದ್ದಾನೆ. ಈ ಸಿನಿಮಾದಲ್ಲಿ ಇದೆ, ಸಿಂಗಲ್ ಶಾಟ್ ಇದೆ. ರವಿಶಂಕರ್ ಸರ್ ಕಾಂಬಿನೇಷನ್ನಲ್ಲಿ 4 ನಿಮಿಷ 48 ಸೆಕೆಂಡ್ ಸಿಂಗಲ್ ಶಾಟು ರೌಂಡ್ ಟ್ರ್ಯಾಲಿ ಶಾಟ್ ಮಾಡಿದ್ದಾನೆ. ಅಷ್ಟು ಪರ್ಫೆಕ್ಟಾಗಿ ನೀಟಾಗಿ ಮಾಡಿದ್ದಾನೆ. ಒಂದು ಅದೇ ಏನಂದರೆ, ಓಕೆ, ಹೊಸ ಒಬ್ಬ ಹೀರೋ ಇಷ್ಟು ಟೈಮನ್ನ ಅಂಥ ದೊಡ್ಡ ಆರ್ಟಿಸ್ಟ್ ಎದುರುಗಡೆ ಪರ್ಫಾರ್ಮ್ ಮಾಡಿದ್ದಾನೆ ಅನ್ನೋದಿದೆಯಲ್ಲ, ಅವನು ಕೆಲಸ ಮಾಡ್ತಾನೆ, ಆನ್ ಶಾಟಲ್ಲಿ ವರ್ಕ್ ಮಾಡ್ತಾನೆ. ಬಟ್ ಇಲ್ಲಿ ಮಾತಾಡೋದಿರ್ಬೋದು, ಅದು ಎಲ್ಲರಿಗೂ ಇದ್ದಿದ್ದೆ, ಪ್ರತಿಯೊಬ್ಬರಿಗೂ ಇದ್ದಿದ್ದೆ. ಓಕೆ, ಮಾತಾಡಲಿಲ್ಲ ಅನ್ನೋಕ್ಕಿಂತ ಆ್ಯಕ್ಚುಲಿ ನಂಗೆ ಅಲ್ಲಿ ಹೇಳೋಕ್ಕಾಗದೇ ಇರೋದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಹರ್ಷಿತಾ ಫಸ್ಟ್ ಟೈಮ್ ಹೀರೋಯಿನ್ ಆಗಿ ನಮ್ಮ ಸಿನಿಮಾಗೆ ಸೆಲೆಕ್ಟ್ ಆದಮೇಲೆ ಎಷ್ಟು ಚೆನ್ನಾಗಿ ಅಂದರೆ, ಪ್ರತಿಯೊಂದು ಹಾಡು ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಇನ್ನೊಂದು ಸರ್ ಹೀಗೆ ಮಾಡೋಣ, ಡ್ರೆಸ್ ಈ ಥರ ಮಾಡೋಣ, ಅಷ್ಟು ಇನ್ವಾಲ್ವ್ಮೆಂಟು. ಇವಾಗ ಆ್ಯಕ್ಚುಲಿ ನಾವು ಹೇಳ್ತೀವಿ ಏನಂದರೆ, ಟ್ಯಾಲೆಂಟ್ ಇರೋರ್ಗೆ ಒಂದು ಅವಕಾಶ ಕೊಡಬೇಕು ಅಂತ. ಟ್ಯಾಲೆಂಟು ಎಲ್ಲ ರೀತಿಯಿಂದನೂ ಟ್ಯಾಲೆಂಟ್ ಇದೆ. ಆಮೇಲೆ ಈ ಥರದವ್ರಿಗೆ ಅವಕಾಶಗಳು ತುಂಬ ಬರಬೇಕು. ಬಟ್ ಏನಾಗ್ತಾ ಇದೆ, ಟ್ಯಾಲೆಂಟ್ ಇದ್ದು ಅವ್ರಿಗೊಂದು ಅವಕಾಶ, ನಾವು ಅವ್ರ ಟ್ಯಾಲೆಂಟನ್ನ ನೋಡಿಯೇ ಅವಕಾಶ ಕೊಟ್ಟಿರೋ ಈ ಒಂದು ಸಿನಿಮಾ ಅವ್ರದ್ದು. ಇನ್ನು ರವಿಶಂಕರ್ ಸರ್ ಹತ್ರ ನಾನು ಫಸ್ಟ್ ಡಿಸೈಡ್ ಆಗಿದ್ದು, ಆ ಕ್ಯಾರೆಕ್ಟ್ರು ಹೀಗೆ ಮಾಡಬೇಕು, ಅದಕ್ಕೊಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುತ್ತೆ. ಇಡೀ ಬೆಂಗಳೂರು ಅಂಡರ್ವರ್ಲ್ಡ್ 30 ವರ್ಷದ ಹಿಂದೆ ಬೆಂಗಳೂರು ಅಂಡರ್ವರ್ಲ್ಡ್ನ ಆಳ್ತಾ ಇರೋ ಒಂದು ವ್ಯಕ್ತಿ, ಆ ಕ್ಯಾರೆಕ್ಟ್ರು. ಆಮೇಲೆ ಇನ್ನೊಂದೇನೆಂದರೆ, ನಮಗೆ ಅಷ್ಟು ದೊಡ್ಡ ಆರ್ಟಿಸ್ಟ್ ರವಿಶಂಕರ್ ಸರ್ ಸಿಗ್ತಾ ಇದ್ದಾರೆ ಅಂದಾಗ, ಪ್ರೊಡ್ಯೂಸರ್ ನನಗೆ ಅದನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂದಾಗ, ಅದನ್ನು ಪರ್ಫೆಕ್ಟಾಗಿ ಬಳಸ್ಕೋಬೇಕು, ಪರ್ಫೆಕ್ಟಾಗಿ ಆ ಕ್ಯಾರೆಕ್ಟರ್ನ ನಾವು ಬಿಲ್ಟ್ ಮಾಡಬೇಕು. ಅದಕ್ಕೊಂದು ಬೇರೆ ಥರದ್ದೇ ಆದಂಥ ಒಂದು ಗೆಟಪ್ಪು. ರವಿಶಂಕರ್ ಸರು ಇಲ್ಲಿವರೆಗೂ ಆ ಥರದ ಒಂದು ಗೆಟಪ್ನ ನೀವು ನೋಡಿರೋ ಚಾನ್ಸಲ್ಲಿ ನೋಡಿದೆ ಅಂತ ಹೇಳ್ಬಿಟ್ಟು ನಂಗೆ ಒಂದು ಫೋಟೋ ಸೆಂಡ್ ಮಾಡಿ, ಎಸ್ ನೀವು ಹೇಳಿದ್ದೆ ಅಕ್ಸೆಪ್ಟ್ ಮಾಡ್ಕೋತೀನಿ,
ನಾನು ಬೇರೆ ತರ ಇದೆ ಅಂತ ಹೇಳೋದು ತಪ್ಪು ಅಂತ ಒಪ್ಕೋತೀನಿ. ಅದು ಹಾಗೇನೆ ಪ್ರಮೋದ್ ಶೆಟ್ರು ಆ ಒಂದು ಮೇರು ಸೆಟ್ ಅಂಗಿ, ಜುಬ್ಬ ತರ ಉತ್ತರ ಕರ್ನಾಟಕ ಶೈಲಿ ಇದು, ಆ ತರದೊಂದು ಡ್ರೆಸ್ಸು, ಆ ತರದ ಡೈಲಾಗು, ಆ ತರದ ಕ್ಯಾರೆಕ್ಟ್ರು, ನಿಜವಾಗ್ಲೂ ಪ್ರಮೋದ್ ಶೆಟ್ರು ನಾನಂತೂ ನೋಡಿಲ್ಲ. ನೀವೇನಾದ್ರೂ ನೋಡಿದ್ರೆ ಓಕೆ, ನಾನು ಅದು ಅಕ್ಸೆಪ್ಟ್ ಮಾಡ್ಕೋತೀನಿ. ಬಟ್ ನಾನಂತೂ ಯಾವ ಸಿನಿಮಾಗಳಲ್ಲೂ ನೋಡಿಲ್ಲ. ಬೇರೆ ತರದ್ದೇ ಕ್ಯಾರೆಕ್ಟ್ರು. ಈ ಸಿನಿಮಾ ರಿಲೀಸ್ ಆದ್ಮೇಲೆ ಪ್ರಮೋದ್ ಶೆಟ್ರು ಹೇಗಾಗ್ಬಿಡ್ತಾರೆ ಅಂದ್ರೆ, ಪ್ರಮೋದ್ ಶೆಟ್ರು ಉತ್ತರ ಕರ್ನಾಟಕದವರು. ಅವ್ರ ಪ್ರಮೋದ್ ಶೆಟ್ರು ಅನ್ನೋ ಹೆಸರು ಜೊತೆಗೆ ವಾಂಡ್ ಬಸ್ಸು ಅನ್ನೋ ಹೆಸರು ಲಿಂಕ್ ಆಗಿ ಆ ತರದ ಒಂದು ವೇವ್ ನ ಕ್ರಿಯೇಟ್ ಮಾಡುತ್ತೆ ಅನ್ನೋ ನಂಬಿಕೆ ಗ್ಯಾರಂಟಿ ಇದೆ ನನಗೆ, ಅದಾಗುತ್ತೆ. ಇನ್ ನೆಕ್ಸ್ಟ್ ಶ್ರುತಿ ಮೇಡಮ್ ಕ್ಯಾರೆಕ್ಟ್ರು ಅವ್ರು ಹೇಳ್ದಾಗೇನೆ ಯಾವ ತರ ಕ್ಯಾರೆಕ್ಟರ್ ಅಂದ್ರೆ, ಶ್ರುತಿ ಮೇಡಮ್ ಕ್ಯಾರೆಕ್ಟ್ರು ಪ್ರೀತಿ ಅಂತ ಅಲ್ಲೇ ಡೈಲಾಗ ಬರುತ್ತೆ. ಕೆಟ್ಟವ್ರಿಗೆ ಕೆಟ್ಟವ್ರು, ಒಳ್ಳೆತನದಿಂದ ಬಂದ್ರೆ ಒಳ್ಳೇದು, ಏನ್ ಬೇಕಾದ್ರೂ ಮಾಡಕ್ ನಾನು ರೆಡಿ ಇರ್ತೀನಿ. ಕೆಟ್ಟತನ ತೋರಿಸಿದ್ರೆ ಶಕ್ತಿ ಸ್ವರೂಪಿಣಿ ದುರ್ಗಿ ರೂಪ ತೋರಿಸ್ಬೇಕಾಗತ್ತಾನೆ. ಪ್ರೀತಿಯಿಂದ ಬಂದ್ರೆ ಪ್ರೀತಿ, ವಾತ್ಸಲ್ಯ, ಮಮತೆ ಹಂಚೋ ತರದ ಕ್ಯಾರೆಕ್ಟ್ರು. ನೀನ ಅಂತ ನಿಂತ್ಕೊಂಡ್ರೆ ಗನ್ ಹಿಡಿದು ಹಣೆಗ್ ಬುಲೆಟ್ ಹೊಡೆಯೋ ಕ್ಯಾರೆಕ್ಟ್ರು. ಆ ತರದ್ದು ರ್ಯಾಶ್ ಕ್ಯಾರೆಕ್ಟ್ರು ಶ್ರುತಿ ಮೇಡಮ್ ಕ್ಯಾರೆಕ್ಟ್ರು. ನೆಕ್ಸ್ಟು ನಾಗಾಭರಣ ಸರ್ ಮಾಡಿದ್ದಾರೆ. ಅದ್ಭುತವಾದ ಈ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು, ಅದ್ಭುತವಾದ ಕ್ಯಾರೆಕ್ಟ್ರು. ಆಮೇಲೆ ಶ್ರೀನಿವಾಸ್ ಪ್ರಭು ಸರ್ ಮಾಡಿದ್ದಾರೆ. ಕಡ್ಡಿಪುಡಿ ಚಂದ್ರು ಅವ್ರು ಮಾಡಿದ್ದಾರೆ. ಕಿರಣ್ ಕುಮಾರ್ ಅಂತ ಹೈದರಾಬಾದಿಂದ ಒಬ್ಬ ಹುಡುಗ ಒಂದು ಕ್ಯಾರೆಕ್ಟರ್, ಜಾನಿ ಅಂತ ಕ್ಯಾರೆಕ್ಟರ್ ಮಾಡಿದ್ದಾನೆ. ಆಮೇಲೆ ಬಜರಂಗಿ ಪ್ರಸನ್ನ ಅವ್ರದ್ದು ರಾಬರ್ಟ್ ಅಂತ ಒಂದು ಕ್ಯಾರೆಕ್ಟ್ರು, ರಾಬರ್ಟ್ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದಾರೆ. ಎಲ್ಲ ದೊಡ್ಡ ಕಲಾವಿದರು. ಜೊತೆಗೆ ನಮ್ಮ ಟೆಕ್ನಿಷಿಯನ್ ಬಗ್ಗೆ ಹೇಳ್ತೀನಿ. ನಮ್ಮ ಕ್ಯಾಮ್ರಾಮನ್ ಇಷ್ಟು ಕ್ವಾಲಿಟಿಯಾಗಿ ಬರೋದಕ್ಕೆ ಮೇನ್ ಕಾರಣ ನಮ್ಮ ಕ್ಯಾಮ್ರಾಮನ್ ಮನು ಯಾರು ಅಂತಂದ್ರೆ, ಮನು ಬಂದ್ಬಿಟ್ಟು ಭುವನ್ ಗೌಡ ಸರ್ ಜೊತೆಗೆ ಅಸ್ಟೆಂಟ್ ಆಗಿ KGF 1, 2 ಸಲಾರ್ಗೆ ವರ್ಕ್ ಮಾಡಿದ್ರು. ಅವರ ಹತ್ರ ಕಲ್ತಿರೋ ಇದನ್ನ ಕ್ಯಾಮ್ರಾ ವರ್ಕನ್ನ ನಮ್ಮ ಸಿನಿಮಾದಲ್ಲಿ 100-200% ಇನ್ವಾಲ್ವ್ಮೆಂಟ್ ತಗೊಂಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಹಾಗೇನೆ ಫೈಟ್ ಮಾಸ್ಟ್ರು ನರಸಿಂಹ ಸಿ ಅಂತ, ಅವರು ಕೂಡ ಅಷ್ಟೇ ಫೈಟ್ ನ ಬೇರೆ ಲೆವೆಲ್ಗೆ ತೆಗೆದಿದ್ದಾರೆ ನೀಟಾಗಿ. ಅದ್ರ ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಯುವನ್ ಶಂಕರ್ ಸರ್ ಹತ್ರ ಅಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ರು, ಶ್ರೀಶಾಸ್ತ್ರ ಅಂತ. ಅವರು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಎಲ್ಲವೂ ಸೇರಿ ನಾನು ಹೇಳಕ್ ಹೋಗ್ತಾ ಇರೋದು ಏನಂದ್ರೆ, ದಿ ಬೆಸ್ಟ್ ಕ್ವಾಲಿಟಿ ಟೆಕ್ನಿಷಿಯನ್ ಎಲ್ಲರೂ ಸೇರಿ, ದಿ ಬೆಸ್ಟ್ ಕ್ವಾಲಿಟಿ ಆರ್ಟಿಸ್ಟು ಎಲ್ಲರೂ ಸೇರಿ ನನಗೆ ಸಪೋರ್ಟ್ ಮಾಡಿ, ದಿ ಬೆಸ್ಟ್ ಕ್ವಾಲಿಟಿ ಸೂರ್ಯ ದಿ ಪವರ್ ಆಫ್ ಲವ್ ಸಿನಿಮಾನ ನಾನು ಜನರಿಗೆ ಮನರಂಜನೆಗೆ ಕೊಡ್ತೀನಿ. ನೋಡಿ ನಿಮಗೆ ಖುಷಿ ಆಗುತ್ತೆ. ಇನ್ನೊಂದು ಸಣ್ಣ ವಿಚಾರ ಹೇಳ್ಬಿಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ಮೆಸೇಜ್ ಹೇಳ್ತೀನಿ ಅಂತ ನಾನು ಸಿನಿಮಾದಿಂದ ಹೇಳಕ್ ಹೋಗಲ್ಲ. ಯಾಕಂದ್ರೆ ಅವ್ರ ಮನೇಲಿ ಅವ್ರ ತಂದೆ ತಾಯಿಯಂದಿರು ಹೇಳಿಕೊಡುವ ಮೆಸೇಜ್ಗಿಂತ ಇನ್ಯಾರು ಬೇರೆಯವ್ರು ಕಲಿಸ್ಕೊಡಕ್ ಆಗಲ್ಲ. ಹಾಗಾಗಿ ದಿ ಬೆಸ್ಟ್ 100-200% ನೀವು ಬಂದು ಸಿನಿಮಾ ನೋಡಿದ್ರೆ ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ಎಂಟರ್ಟೈನ್ಮೆಂಟ್ಗೋಸ್ಕರನೇ ಮಾಡಿರೋ ಸಿನಿಮಾ, ಮೆಸೇಜ್ ಹೇಳಕ್ಕಂತೂ ಮಾಡಿರೋ ಸಿನಿಮಾ ಇದಲ್ಲ. ಮೆಸೇಜ್ ಇದೆ, ಇಷ್ಟ ಆದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಇಲ್ಲ. ಬಟ್ ಎಂಟರ್ಟೈನ್ಮೆಂಟ್ ಅಂತೂ ನಿಮ್ಗೆ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಸ್ಟಾರ್ಟಿಂಗ್ ಆರ್ಟಿಸ್ಟ್ಗಳಿಂದ ಹಿಡಿದ್ಬಿಟ್ಟು ಅದ್ರ ಜೊತೆಗೆ ಟೆಕ್ನಿಷಿಯನ್ಸ್, ಅದ್ರ ಜೊತೆಗೆ ಯಾವ ರೀತಿ ಒಂದು ಕೆಲಸ ಮಾಡಿದ್ರ, ಅವರ ಪರಿಶ್ರಮ ಎಲ್ಲವನ್ನ ತಿಳಿಸ್ಕೊಟ್ಟಿದ್ರ. ಜನವರಿ 15ಕ್ಕೆ ಬರ್ತಾ ಇದ್ರ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಇನ್ನೊಂದ್ಸರಿ ದಿ ಬಾಸ್ ಟಿವಿ ಅವ್ರಿಗೆ ನನ್ನ ಶುಭಾಶಯಗಳು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ನೋಡಿ, ಹಾರೈಸಿ. ಥ್ಯಾಂಕ್ ಯು. ಇದಾಗಿತ್ತು ಸೂರ್ಯ ಸಿನಿಮಾದ ನಿರ್ದೇಶಕರಾಗಿರುವಂತಹ ಸಾಗರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.